ಸಂಕೇಶ್ವರದಲ್ಲಿರುವ ಪ್ರಸಿದ್ಧ ಹಾಗೂ ಜಾಗೃತ ಗ್ರಾಮ ದೈವತೆ ಶ್ರೀ ಮಹಾಲಕ್ಷ್ಮೀ ದೇವಿಯ ಜಾತ್ರೆಯು ಪ್ರತಿ 11 ವರ್ಷಕ್ಕೊಮ್ಮೆ ನಡೆಯುತ್ತದೆ. ಈ ಹಿನ್ನೆಲೆಯಲ್ಲಿ ಸಂಕೇಶ್ವರದ ಶ್ರೀ ಮಹಾಲಕ್ಷ್ಮೀ ದೇವಸ್ಥಾನದಲ್ಲಿ ಪತ್ರಿಕಾಗೋಷ್ಠಿಯನ್ನು ಆಯೋಜಿಸಲಾಗಿತ್ತು. ಬರುವ 2027ರಲ್ಲಿ ನಡೆಯಲಿರುವ ಸಂಕೇಶ್ವರದ ಶ್ರೀ ಮಹಾಲಕ್ಷ್ಮಿ ಜಾತ್ರೆಯ ಪೂರ್ವ ಸಿದ್ಧತೆಗಾಗಿ ಬರುವ ಮಂಗಳವಾರ ದಿನಾಂಕ 24ರಂದು ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಸಂಕೇಶ್ವರದ ಎಲ್ಲ ಸಮಾಜ ಬಾಂಧವರು, ಮುಖಂಡರು ಹಾಗೂ ನಾಗರಿಕರು, ಸದ್ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ಜಾತ್ರೆಯ ಹಕ್ಕುದಾರರು ಮನವಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಯಾತ್ರಾ ಕಮಿಟಿಯ ಅಧ್ಯಕ್ಷರಾದ ಅಪ್ಪಾಸಾಹೇಬ್ ಶಿರ್ಕೋಳಿಯವರು ಮಾತನಾಡಿ ಈ ರೀತಿ ಮನವಿ ಮಾಡಿದರು. ನಮಸ್ಕಾರ. ಇವತ್ತಿನ ದಿವಸ 2027 ಜಾತ್ರೆ ಮಾಡೋ ಸಲುವಾಗಿ ಮೀಟಿಂಗ್ ಕರೆದ. ಅದಕ್ಕೆ ಮುಂದೆ ಈಗ ನಾಳೆ 24ನೇ ತಾರೀಕು ಸಂಜೆ 5:30 ಗಂಟೆಗೆ ಎಲ್ಲ ಸಮಾಜದವ್ರನ್ನೂ ಎಲ್ಲರನ್ನೂ ಮೀಟಿಂಗ್ ಕರೆದು ಏನು ಮಾಡೋದು, ಹೆಂಗೆ ಮಾಡೋದು ಎಲ್ಲರಂತೆ ವಿಚಾರ ಮಾಡೋ ಸಲುವಾಗಿ ಮೀಟಿಂಗ್ ಕರೆದಿದೆ. ಮತ್ತು ಅದಕ್ಕೆ ಎಲ್ಲರೂ 24ನೇ ತಾರೀಕು ಸಂಜೆಗೆ 5:30ಗೆ ಮಹಾಲಕ್ಷ್ಮಿ ಗುಡಿಗೆ ಬರಬೇಕಂತ ಎಲ್ಲರಲ್ಲೇ ವಿನಂತಿ. ಈ ಸಂದರ್ಭದಲ್ಲಿ ಹಕ್ಕುದಾರರಾದ ಶ್ರೀ ಗಿರೀಶ್ ಕುಲಕರ್ಣಿಯವರು ಮಾತನಾಡಿ ಈ ರೀತಿ ಮನವಿ ಮಾಡಿದರು. सर्वांना नमस्कार. 2027 साली आपल्याकडे संकेश्वरामध्ये दर 11 वर्षांनी होणारी लक्ष्मी यात्रा होऊ घातलेली आहे आणि त्याच्या तयारीसाठी या मार्च 24 तारखेला 2026च्या मंगळवारी, पाडव्यानंतरच्या पहिल्या मंगळवारी संकेश्वरातील सर्व समाजाच्या लोकांची मीटिंग बोलवण्यात आलेली आहे. सर्वांनी त्याच्यात सहभागी व्हावं आणि सर्वांनी एकमताने ही लक्ष्मी यात्रा पार पडावी अशी विनंती हकदारांच्या वतीनं मी गिरीश कुलकर्णी करतोय. नमस्कार. ಈ ಸಂದರ್ಭದಲ್ಲಿ ಸಂತೋಷ್ ಹವಾಲ್ದಾರ್, ಕುನಾಲ್ ಗೌಡ ಪಾಟೀಲ್, ಸಾಯಿಗೌಡ ಸಚಿನ್ ಪಾಟೀಲ್, ಬಸವಾನಿ ಕರ್ದೇಗೌಡ, ಅಪ್ಪಾಸಾಹೇಬ್ ಶೆಟ್ಟಿಮನಿ ಇತರಿದ್ದರು.